ಯಾವ ರೀತಿ ನೆನಪಾಗ್ತಾಳೆ ಸೌಜನ್ಯ ಅಂತ? ಅಂದ್ರೆ ಮರೆಯಲಾಗದ ಮಗಳು. ಗುಡಿಯಲಿ ದೈವವೂ ಕಾಯಲು. ತುಂಬಾ ಜನ ಬರ್ತಾ ಇದ್ದಾರೆ. ನಾನು ಏಕೆಂದ್ರೆ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ, ಇವತ್ತು ನಿಮ್ಮ ಮಗಳಲ್ಲ ಸೌಜನ್ಯ, ನಮ್ಮ ತಂಗಿ, ನಮ್ಮ ಮಗಳು, ನಮ್ಮ ಸಹೋದರಿ, ಆ ರೀತಿ ಎಲ್ಲ ಹೇಳ್ಕೊಂಡು ನಮಗೆ ತುಂಬಾ ಧೈರ್ಯ ಕೊಡ್ತಾ ಇದ್ದಾರೆ. ಕೊನೆನಂದ್ರೆ ನಂದು 8ನೇ ತಾರೀಕಿಗೆ ಮಾತ್ರ ಮಗಳನ್ನ ನೋಡಿದ್ದೆ. 9ನೇ ತಾರೀಕಿಗೆ ಮಗಳ ಮುಖ ನೋಡಿಲ್ಲ. ನಾವು ವಾಪಸ್ ಬರುವ ಕೂಡ ಅದೇ ಗುಡ್ಡದಲ್ಲಿ ಟಾರ್ಚ್ ಲೈಟ್ ಹಾಕಿಕೊಂಡು ಹುಡುಕಾಡ್ತಾ ಇದ್ರು. ಅಲ್ಲಿ ಆ ಬಾಡಿ ಎಲ್ಲಿ ಸಿಕ್ಕಿಲ್ಲ ಮಗಳದ್ದು. ಚಿಕ್ಕ ತಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದ. ಅವಾಗ ಒಂದಷ್ಟು ಜನ ಅಲ್ಲಿ ಹುಡುಕಾಡುವಾಗ ಮಗಳ ಬಾಡಿ ಸಿಕ್ಕಿತ್ತಂತೆ. ಅಂದ್ರೆ ಅಲ್ಲಿ ಇದ್ದ ಗಿಡಗಳಿಗೆಲ್ಲ ಮಗಳ ಕೈಯನ್ನು ಕಟ್ಟಿ ಮೈಗೆಲ್ಲ ಕಚ್ಚಿ ಮರ್ಮಣಕ್ಕೆ ಮಣ್ಣು ಹಾಕಿದ್ದಾರೆ. ನಾನು ನೋಡಿಲ್ಲ. ಇವತ್ತು ನನ್ನ ಮಗಳಿಗೋಸ್ಕರ ನಾನು ನ್ಯಾಯ ಕೇಳ್ತಿಲ್ಲ. ಅಲ್ಲಿ ಅದೆಷ್ಟು ಮಕ್ಕಳ ಅತ್ಯಾಚಾರ ಆಗಿದೆ, ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂಗೆ. ಇನ್ನು ನನ್ನ ಮಗಳಿಗೆ ಆದ ನೋವು ಯಾವ ಮಕ್ಕಳಿಗೆ ಕೂಡ ಆಗಬಾರ್ದು. ಸೌಜನ್ಯ ಸಾವಿಗೆ ಅಥವಾ ಅತ್ಯಾಚಾರ ಹತ್ಯೆಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ, ವಿಶ್ವಾಸ, ಭರವಸೆ ಇದೆಯಾ? ಖಂಡಿತ. ನಮಗೆ 13 ವರ್ಷದಿಂದ ನಾವು ಒಂದಷ್ಟು ಜನ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಯಾಕಂದ್ರೆ ನಾವು ಇವತ್ತು ಅನ್ನಪ್ಪ ಮಂಜುನಾಥ ಸ್ವಾಮಿಯನ್ನು ನಂಬಿಕೊಂಡು ಬಂದವರು. ನಾವು ಅದೇ ರೀತಿ ಜನಗಳನ್ನು ಇವತ್ತು ನಂಬಿದ್ದೇನೆ ನಾನು. ನನಗೆ ಜನಗಳಿಂದ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ನಮಗೆ. ಅದರಿಂದ ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಆ ಒಂದು ನಂಬಿಕೆಯಲ್ಲಿ ಇವತ್ತು ಬದುಕ್ತಾ ಇದ್ದೀನಿ. ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ.